ಅಪ್ಪ ಅಂದರು. ಸುನಂದನಿಗೆ ಅಹಂಕಾರ, ಸುಖದಲ್ಲಿ ಅವಳಿಗೆ ತವ್ರ ನೆನಪೇ ಇಲ್ಲ. ಈಗ ಕಷ್ಟ, ಕರೀತಾಳೆ, ಹೋಗಬೇಡ ಅನುಭವಿಸ್ಲಿ ಅಂತ. ಅಮ್ಮ, ಹೆಂಡತಿ, ಮಕ್ಕಳು ಅವು ಅದೇ ಅಂದ್ವು. ಬರಬಾರ್ದಾಗಿತ್ತು. ಸ್ವಂತ ತಂಗಿ ನೀನು, ಕರಳು ಚುರ್ರಂತು. ಇದ್ದ ಕೆಲಸ ಬಿಟ್ಟು ಎದ್ದು ಬಂದೆ. ಈಗಲೂ ನೋಡು, ಅಡುಗೆ ಆಗಿರಬೇಕು. ಊಟ ಮಾಡೋದಿದ್ರೆ ಮಾಡು, ಹೊರಡು. ಸಮಸ್ಯೆ ಇದೆ, ಕರ್ಸಿದ್ದೀನಿ. ನಿಂತು ಉತ್ತರ ಹುಡ್ಕೋದಿದ್ರೆ ಹುಡುಕು, ಆಗೋಲ್ಲ ಅನ್ನೋದಾದ್ರೆ ಹೊರಡು. ಬೇರೆ ಯಾರನ್ನಾದ್ರೂ ಕರೆಸ್ತೀನಿ. ಅಪ್ಪ ಹೇಳ ಸರಿ, ಅಹಂಕಾರವೇ. ಹೌದು, ಅಹಂಕಾರ. ಸಮಸ್ಯೆ ಅಂತಿದ್ದ ಹಾಗೆ ಮೊದಲು ಸ್ವಂತದವ್ರನ್ನ ಹುಡುಕ್ತೀವಿ. ಯಾಕೆ ಹೇಳು? ಹೊರಗಿನವ್ರನ್ನ ಕರ್ಸಿದ್ರೆ ಖರ್ಚಾಗತ್ತಲ್ಲ. ಸ್ವಂತದಲ್ಲಿ ಖರ್ಚಿಲ್ವಾ? ಅಷ್ಟಿರಲ್ಲ. ಯಾರಂದಿದ್ದು? ಸ್ವಂತದಲ್ಲೇ ಖರ್ಚು ಜಾಸ್ತಿ. ಹಾಗಿದ್ದು ಕರೆಸ್ತೀವಿ. ಯಾಕೆ ಹೇಳು? ವಿಷಯ ಗುಟ್ಟಾಗಿಡ್ತಾರೆ ಅಂತ. ಕರ್ಸಿದ್ದೀನಿ, ಖರ್ಚಿಂದ ಆಗತ್ತೆ. ಏನ್ ಮಾಡ್ತೀಯ ನೋಡು. ಮಗು ಉಳಿಯುತ್ತೆ ಅಂತಳಂತೆ, ಊರು ಬಿಟ್ಟು ಹೋಗಲ್ಲ ಅಂತಳಂತೆ, ಮದುವೆ ಮಾಡ್ಕೊಂಡ್ರೆ ಅದಕ್ಕೂ ಆಗಲ್ಲ ಅಂತಳಂತೆ. ಅಲ್ಲಿಗೆ ಆಸ್ತಿ ಪಾಲ್ಗೆ ಬಂದು ಕೂತ್ಕೊಳ್ಳುತ್ತೆ. ಅದರ ಯೋಗ್ಯತೆಗೆ ಇದು ಬೆಲೆ ಜಾಸ್ತಿ. ಸುಲಭಕ್ಕೆ ಬಗೆಹರಿಯಲ್ಲ ಇದು. ಈಗಾಗಲೇ 4 ತಿಂಗಳಾಗಿದೆ. ಇನ್ನು 5-6 ತಿಂಗಳು ಕಳೆದ್ರೆ ಮಗು ಹುಟ್ಟುತ್ತೆ. ವೈದ್ಯರ ನೆರವು ಪಡೆದ್ರೆ ಮಗು ವಿಶ್ವಾಸಂದೆ ಅಂತ ಸಾಬೀತು ಮಾಡೋಕ್ಕಾಗುತ್ತೆ. ಕಾನೂನು ಹೇಳುತ್ತೆ, ಸಂಬಂಧ ಅನೈತಿಕ ಅಂತ ಆದರೂ ಹುಟ್ಟೋ ಮಗುಗೆ ಅಪ್ಪನ ಆಸ್ತಿಲ್ ಪಾಲಿದೆ ಅಂತ. ಕತೆ ಹಿಂಗಿದೆ ಅಂತ ಆದ್ಮೇಲೆ ಇವನು ಬೇರೆ ಮದುವೆ ಎಲ್ಲಾಗತ್ತೆ? ಇದಿಷ್ಟು ಆ ಹುಡುಗಿಗೆ ಗೊತ್ತಿದೆ. 24 ಗಂಟೆ ಉಸಿರು ಕಟ್ಟಿ ದುಡಿದು ಅದ್ಯಾವಳೋ ಬೀಡಿ ಸುತ್ತವಳ ಮಗುಗೆ ಎಲ್ಲ ಬಿಟ್ಟು ಹೋಗೋದು. ಚೆನ್ನಾಗಿದೆ ಕಣೆ. ಹೇಳಿದ್ದು ಕೇಳ್ತೀಯಾ? ಮಧ್ಯೆ ಅದ್ಯಾಕೆ ಇದು ಹೆಂಗೆ ಅಂತೆಲ್ಲ ಕೇಳಬಾರ್ದು. ಸರಿ. ಇದೆಲ್ಲ ಮುಗಿಯೋವರೆಗೂ ಪೂರ್ತಿ ನಿರ್ಧಾರ ನಂದೇ. ಆಯ್ತು. ಹುಡುಗಿನ ಅವರಪ್ಪನ್ನ ನಾನು ಭೇಟಿಯಾಗಿ ಮಾತಾಡ್ತೀನಿ. ಬಂದ್ಲು. ಕೆಟ್ಟದಾಗೇನು ಅನ್ಬೇಡ. ಮದುವೆದು ಒಂದು ಹಂತಕ್ಕೆ ಬಂದಿದೆ. ಕೆಲವು ಸಣ್ಣ ಪುಟ್ಟ ವಿಚಾರಗಳನ್ನ ಚರ್ಚೆ ಮಾಡಬೇಕು. ಇವತ್ತು ಪುರ್ಸೊತ್ತಿದೆ, ಮುಗಿಸೋಣ. ಇಲ್ಲಿ ನೋಡ, ಮುಖದಲ್ಲಿ ದಯವಿಟ್ಟು ನಗು ಇರಲಿ. ನಿನ್ನ ಮುಖ ನೋಡಿ ಅವಳದ್ದು ಹಾಗೆ ಆಗುತ್ತೆ. ಅವಳ ಮುಖದ ಭಾವದ ಮೇಲೆ ನಂದು. ದಯವಿಟ್ಟು ಮುಖದ ಮೇಲೆ ಸಣ್ಣ ನಗು ಇರಲಿ. ಹಾಯ್. ಯಾಕೆ ಲೇಟು? ಏನಾಗ್ತಿದೆ? ಏನಿಲ್ಲಪ್ಪ, ಲೇಟ್ ಆಯ್ತಲ್ಲ, ಯಾಕೆ ಅಂದೆ. ಅದಲ್ಲ, ಇಷ್ಟು ನಯವಾಗಿ ಇಷ್ಟು ನವಿರಾಗಿ ಪ್ರಶ್ನೆ ಬಂದಿದ್ದು ಇದೇ ಮೊದಲು. ಎಲ್ಲಿ ಹಾಳಾಗಿ ಹೋಗಿದ್ದೆ? ಅಲ್ಲೇ ಸಾಯೋತ್ತಾನೆ. ಯಾವುದೋ ಜನ್ಮದ ಪಾಪಗಳು ಅಲಿತೀರಿ ಕಾಡ್ತಾ. ಇದು ಕಿವಿಗೆ ಅಭ್ಯಾಸ ಆಗಿದ್ದು. ಎನಿವೆ,
ಅಪರೂಪಕ್ಕೆ ಈ ಮನೇಲಿ ಒಂದ್ ಸರ್ತಿ ನಗು. ಹೇಗಿದೆಯಾ? ಚೆನ್ನಾಗಿದೆಯಾ? ಇವತ್ತೆಲ್ಲರೂ ಸೇರಿದ್ದೀವಿ, ಒಟ್ಟಿಗೆ ಕೂತು ಊಟ ಮಾಡೋಣಂತೆ ಬಾ. ಕಮಾನ್, ಎಲ್ಲೋ ತಪ್ಪಾಗ್ತಿದೆ. ಇದು ನನ್ನ ಮನೆ ಅಲ್ಲ. ತಮಾಷೆ ಬೇಡ, ಬೇಗ ಬಾ. ಮದುವೆ ಆದ್ಮೇಲೆ ನಿನ್ನ ಕಂಪನಿ ಅಪರೂಪ, ಅದಕ್ಕೆ. ಕೆಡ್ಡನ ಹುಚ್ಚ ಹುಡುಗಿ. ಗೋವಿಂದರಾಯರನ್ನ ಕರೆಸ್ತಾ ಇದ್ದೀನಿ. ಇನ್ನೊಂದು 15-20 ದಿವಸದಲ್ಲಿ ಆಗ್ಲಿ. ಇನ್ನು ಸರಿ. ಪ್ಯಾಲೇಸ್ ಗ್ರೌಂಡಲ್ಲಿ ಮದುವೆ. ಗುಡ್. ಬಟ್ಟೆ ಬರೆ ಒಡವೆ ಅಮ್ಮನ್ ಕರ್ಕೊಂಡು ಹೋಗು, ಶಾಪಿಂಗ್ ಮುಗಿಸು. ಬಜೆಟ್ ಒಂದು 10 ಲಕ್ಷ. ಎಷ್ಟು ಬೇಕಷ್ಟು ತಗೊಳ್ಳೆ, ಲಿಮಿಟ್ ಏನಿಲ್ಲ. ಮುಂದೆ ಅವಳು ಕಕ್ಷಿದಾರರು, ನನ್ನ ಎಲ್ಲ ಕಕ್ಷಿದಾರರು, ಜೊತೆ ವಕೀಲರು, ನೆಂಟರು, ಇಷ್ಟರು, ರಾಜಕೀಯದವರು, ಎಲ್ಲರನ್ನು ಕರ್ಸೋಣ. ಮಾಡೋದು ಒಂದು ಮದುವೆ, ನೋಡೋರ್ ಕಣ್ಣು ಕುಕ್ಕಬೇಕು. 10-20 ಸಾವಿರ ಜನ ಸೇರ್ತಾರೆ. 30 ದಾಟ್ಲಿ. ಖರ್ಚು ಕೋಟಿ ದಾಟುತ್ತೆ. ಖರ್ಚಾಗ್ಲಿ, ದುಡ್ದಿಟ್ಟಿರೋದು ಯಾರಿಗೆ? ನಿನ್ಗಲ್ವಾ? ಚರ್ಚೆಗೆ ನಿಲ್ತೀಯ ಅನ್ಕೊಂಡ್ವಿ. ಮುಂದುವರ್ಸೋದ? ಅಪರೂಪಕ್ಕೊಮ್ಮೆ ಈ ಮನೆಯಲ್ಲಿ ಅಪ್ಪ ಅಮ್ಮ ನಗ್ನಗ್ತಾ ಮಾತಾಡ್ತಾ ಇದ್ದೀರಾ. ಮಾತಾಡಿ ವಾತಾವರಣ ಕೆಡ್ಸೋದು ಯಾಕೆ? ಬಿಡಿ. ಅದೇನು ಅಂತ ಹೇಳಿ ಹೋಗೆ. ಬೆಳಗ್ಗೆ ಮಾತಾಡೋಣ ಪ್ಲೀಸ್. ಇಲ್ಲ, ಮುಗಿಸು. ಅದ್ದೂರಿ ಮದುವೆ. ನಿಮ್ಮಿಬ್ರು ಎಲ್ಲ ಕಕ್ಷಿದಾರರು ಬರ್ತಾರೆ. ಕೊಲೆ ಆರೋಪದವರು, ಸಾಬೀತಾಗಿ ಶಿಕ್ಷೆಯಾಗಿ ಮೇಲ್ಮನವಿ ಹೋದವರು, ಕಳ್ಳತನ ಮೋಸಗಳಲ್ಲಿ ಆರೋಪಿಗಳು, ಇನ್ನು ಈ ದೇಶದ ಕೆಲವು ರಾಜಕಾರಣಿಗಳು, ಪ್ರತಿಷ್ಠಿತರು, ಅವರಲ್ಲಿ ಸುಮಾರು ಜನ ಅನೈತಿಕ ಚಟುವಟಿಕೆಯವರು, ಇವರೆಲ್ಲರ ಸಮಕ್ಷಮದಲ್ಲಿ ನನ್ನ ಮದುವೆ. ವಿಡಿಯೋನಲ್ಲಿ, ಆಲ್ಬಮಲ್ಲಿ ಗುಂಪು ಗುಂಪಾಗಿ ಬಂದು ನಿಂತಿರ್ತಾರೆ. ಜಸ್ಟ್ ಇಮ್ಯಾಜಿನ್, ಮದುವೆ ಆದ ನಂತರ ಪ್ರತಿದಿನ ಪೇಪರ್ ತಿರುವು ಹಾಕಬೇಕು. ಫ್ರಂಟ್ ಪೇಜಲ್ಲಿ ಫೋಟೋ ಬಂದಿರುತ್ತೆ. ಇಂಥವ್ರಿಗೆ ಶಿಕ್ಷೆ ಆಯಿತು, ಇಂಥವ್ರಿಗೆ ಗಲ್ಲಾಯಿತು, ಇಂಥವ್ರು ಈ ಸ್ಥಿತಿಲಿ ಇಲ್ಲಿ ಸಿಕ್ಕಾಕೊಂಡಿದ್ದಾರೆ. ಆಗ ನಾನು ಆಲ್ಬಮಲ್ಲಿ ಹುಡುಕಬೇಕು, ಅದೇ ಮೂತಿ ಇಲ್ಲೇನಾರು ಇದೆಯಾ? ಇದ್ರೆ ಆ ಫೋಟೋನ ತೆಗೆದು ಎಸಿಬೇಕು ಅಲ್ವಾ? ಆರೇ ತಿಂಗಳಲ್ಲಿ ಆಲ್ಬಮ್ ಖಾಲಿ. ಸುಂದರ ಮದುವೆಯ ಸುಮಧುರ ಸನ್ನಿವೇಶದ ಆಲ್ಬಮ್ಮು ಖಾಲಿ ಇರುತ್ತೆ. ಯೋಗ್ಯವಾಗಿ ಬದುಕಲಿಲ್ಲ, ಕಾನೂನು ರೀತಿ ದುಡಿಲಿಲ್ಲ, ಒಳ್ಳೆಯವರ ಸಂಪರ್ಕ ಇಲ್ಲ, ಅಲ್ಲಿಗೆ ಸಂಭ್ರಮದ ಹಕ್ಕಿಲ್ಲ. ಖರ್ಚು ಬೇಡ, ದೇವಸ್ಥಾನದಲ್ಲಾಗ್ಲಿ ಮದುವೆ. ರಘುದು ಒಂದು 15-20 ಲಕ್ಷ ಖರ್ಚು ಆಗ್ಬೋದು. ಮಿಕ್ಕಿದ್ದು ಅವ್ರ ಅಪ್ಪಂಗೆ ಕೊಡಿ. ಒಪ್ಗೆನಾ? ಬೆಳಿಗ್ಗೆ ಮಾತಾಡೋಣ. ರಘುನ ಪ್ರೀತಿಸಿದ್ದೆ. ಪ್ರೀತಿ ಅಂದ್ರೆ ಏನು ಹೇಳು? ಪ್ರತಿಫಲಾಪೇಕ್ಷೆ ಇಲ್ಲದೆ ಸಹಾಯಕ್ಕೆ ನಿಲ್ಲೋದು. ಒಪ್ಪಿದ್ದೆ, ಮದುವೆ ಆಗದೆ ಇದ್ರೂ ಪರವಾಗಿಲ್ಲ, ಸಹಾಯ ಮಾಡ್ತೀನಿ.
ತ್ಯಾಗದ ಭಾವಕ್ಕೆ ನಿಂತ್ರೆ ನೀವು ಅದನ್ನ ರೋಗ ಅಂತ ಕರೆದ್ರಿ, ಅವನ್ನ ಕರೆದು ಬೆಲೆ ಕಟ್ಟಿದ್ರಿ. ಪ್ರೀತಿ ಪ್ರಶ್ನೆ ಈಗ ಸತ್ತೋಯ್ತು. ಕಾಸು ಕೊಟ್ಟು ಅವನ್ನ ಕೊಂಡ್ಕೊಂಡ ಹಾಗೆ. ನನ್ನ ದೃಷ್ಟಿಕೋನದಲ್ಲಿ ಊನ ಇದೆ ಎಂದೆ. ಇಲ್ಲ, ನಿಮ್ಮ ತಲೆಯಲ್ಲಿ ಊನ. ಪ್ರೀತಿಸಿದೀನಿ ಮನುಷ್ಯನ, ಮದುವೆ ಆಗ್ತೀನಿ ಹಿಂದೆ. ಹುಡುಗ ಯಾರು, ಹೇಗೆ, ಅದಲ್ವಾ ವಿಚಾರಿಸ್ಬೇಕಾದ್ದು. ಅದನ್ ಬಿಟ್ರಿ ಎಷ್ಟು ಬೇಕು ಕಾಸು ಕೇಳು, ಕೊಡ್ತೀನಿ, ತಗೋ, ಮದುವೆ ಆಗು. ಓದಿಲ್ಲ, ಕೆಲಸ ಇಲ್ಲ, ಹೇಳ್ಕೊಳ್ಳೋ ಅಂಥದ್ದು ಏನೇನೂ ಇಲ್ಲ. ಬಿಟ್ರೆ ಸಿಕ್ಕಲ್ಲ ಗಂಡು, ಕಟ್ಟು. ಊನ ನನ್ನ ತಲೆಲ್ಲ, ನಿಮ್ ತಲೆಲ್ಲ. ಗಂಡು ಸಿಕ್ಕಲ್ಲ, ಅದು ಸತ್ಯ ಅಲ್ವಾ? ಬೇಡ ಮತ್ ಮದ್ವೆ ಆಗ್ಲೇಬೇಕು ಅಂತ ಎಲ್ಲಿದೆ ಕಾನೂನು? ಮುಂದೆ ಜೀವನ ಪೂರ್ತಿ ಹೀಗೆ ಇರ್ತೀಯಾ? ದುಡ್ದಿಟ್ಟಿದ್ದೀರಲ್ಲ, ತಿನ್ಕೊಂಡಿರ್ತೀನಿ. ನೊಮ್ ದೊಮ್ ದೊಮ್ ದ ನೊಮ್ ದೊಮ್ ದೊಮ್ ದ ನೊಮ್ ದೊಮ್ ದೊಮ್ ದನ ನೊಮ್ ದೊಮ್ ದೊಮ್ ದ ನೊಮ್ ದೊಮ್ ದೊಮ್ ದ ನೊಮ್ ದೊಮ್ ದೊಮ್ ದನ ನೊಮ್ ದೊಮ್ ದೊಮ್ ದ ನೊಮ್ ದೊಮ್ ದೊಮ್ ದ ನೊಮ್ ದೊಮ್. ಪ್ರೀತಿಸಿ ಮದುವೆ ಆದವ್ರು ನೀವು. ನೊಮ್ ದೊಮ್ ನಿಮ್ಮ ಪ್ರೀತಿಯ ಕುರುಹು ನಾನು. ಸ್ವಂತದವ್ರನ್ನ ಕಳ್ಕೊಂಡ್ರಿ, ನಂಬಿಕೆಗಳನ್ನ ಕಳ್ಕೊಂಡ್ರಿ, ಸಮಾಜ ಧಿಕ್ಕರಿಸಿದ್ರಿ. ನಿಮ್ಮ ಸಾಧನೆಯ ಸಂಕೇತ ನಾನು, ಆಲೋಚನಾ ಲಹರಿ ಕ್ರಾಂತಿಯ ಸಂಕೇತ. ನಿಮ್ಮ ಮಗಳಾಗಿ ನೋಡಿ, ನಾನು ಕೇಳಿದ್ದನ್ನ ಕೊಡಿ. ಅದು ಬಿಟ್ಟು ಕಾಸು ಕೊಟ್ಟು ಗಂಡು ಕೊಂಡ್ಕೋ, ಊರೆಲ್ಲ ಕಳ್ಳಕಾಕರನ್ನ ಕರೆದು ಅವರ ಸಮಕ್ಷಮದಲ್ಲಿ ಮದುವೆ. ಬಿಟ್ಟು ಹೊರಟೋದ್ರೆ ಅವನಿಗೆ ಭಯ ಇರಲಿ, ಇದು ಹುಡುಗಾಟ ಅಲ್ಲ. ನಾನೇನ್ ಪಾಪದ ಕುರುಹ? ಜೀವಮಾನದ ಗಳಿಕೆಯ ದೊಡ್ಡ ಪಾಲನ್ನ ಕಳ್ಕೊಂಡು ಸಾಕ್ಷಿಗಳ ಸಮಕ್ಷಮದಲ್ಲಿ ಕೈ ತೊಳ್ಕೊಳ್ಳೋಕೆ. ನೀವು ಅವತ್ತು ತಗೊಂಡ ನಿರ್ಧಾರದ ಬಗ್ಗೆ ನನಗೆ ಗೌರವ ಇದೆ. ದಯವಿಟ್ಟು ನನ್ನ ಮಗಳಾಗಿ ನೋಡಿ, ನಾನು ಕೇಳಿದ್ದನ್ನ ಕೊಡಿ. ಬದಲಿಗೆ ನಿಮಗಿಷ್ಟ ಬಂದ ರೀತಿಲಿ ಕೈ ತೊಳ್ಕೊಳ್ಳೋ ಅವಸರ ತೋರಿಸಿದ್ರೆ ನಿಮ್ಮ ಯಾವುದೋ ತಪ್ಪಿನ ಕುರುಹು ಅನ್ಸುತ್ತೆ. ಬದುಕು ದುಸ್ತರ ಆಗತ್ತೆ. ಈ ಪೂರ್ತಿ ಸನ್ನಿವೇಶದಲ್ಲಿ ನನ್ನದೇನ್ ತಪ್ಪು ಇಲ್ಲ ಅಲ್ವಾ? ಅಸಹ್ಯ ಬಂದೋಗಿತ್ತು. ಹಳಿನ ಬಗ್ಗೆ ಅಸಹ್ಯ ಬಂದೋಗಿತ್ತು. ದುಡ್ಡು ಅಂತಿದ್ಮೇಲೆ ಹೊಲಸಿದ್ದೇ ಇರುತ್ತೆ. ಆದ್ರೆ ಇಷ್ಟೊಂದ ಅಸಹ್ಯ ಬಂದೋಗಿತ್ತು. ಇಲ್ಲಿ ಕಾಣ, ಬಂದಿದ್ದೀನಿ, ನೋಡಿದ್ದೀನಿ. ಸುಳ್ಳು ಹೇಳಬಾರ್ದು, ಮಗಳು ಚೆನ್ನಾಗಿದ್ದಾಳೆ. ಅದೆಲ್ಲಿ ಬಚ್ಚಿಟ್ಟಿದ್ಯೋ ಇವಳು ಇಷ್ಟು ದಿನ? ಹೇಳಲೇ ಇಲ್ವಲ್ಲೋ ಲೋಪರ್.
ಏನು ನೋಡ್ತಾ ನಿಂತೆ? ಹೋಗಿ ಕಾಪಿಗಿಡು. ಏನು ಕುರ್ಚಿ ಗಿರ್ಚಿ ಎಲ್ಲ ಬಂದದೆ? ಎಷ್ಟು ಕೊಡ್ತಾನೆ? ತಿಂಗಳಿಗೊಂದು ಸರ್ತಿನ? ವಾರಕ್ಕೊಂದು ಸರ್ತಿನ? ಈಗ ಹೇಳು. ನಾ ಹೇಳಿದ ಮಾತು ಕೇಳಕ್ಕಿಲ್ರ, ನೀವೇ ಹೇಳಿ. ಏನು ಶಕುಂತಲೆ, ಏನಾಗಬೇಕು? ಅದು ನಿಮಗೆ ಸಂಬಂಧಪಟ್ಟ ವಿಷಯ, ನೀವು ತಲೆ ಹಾಕಬೇಡಿ. ಸುನಂದ ನನ್ನ ತಂಗಿ, ವಿಶ್ವಾಸ ನನಗೆ ಅಳಿಯ. ಅಲ್ಲಿ ಹೋಗಿ ಮಾತಾಡ್ರಿ, ಇಲ್ಲಿ ಬೇಡ. ಸುಂದ್ರಿ, ಇಲ್ಲಿ ಕೇಳು. 10 ಕೆರೆ ನೀರು ಕುಡ್ದವನು ನಾನು. ಅಲ್ಲಿದೆ ಕೋಟ್ಯಾಂತರ ಆಸ್ತಿ. ಬಡದು ಬಾಯಿಗೆ ಹಾಕೊಳ್ಳೋದಕ್ಕೆ ನಾವಿದ್ದೀವಿ. ನೆಂಟರು ಕಣೆ ನಾವು. ಹಕ್ಕಿದೆ, ಕಿತ್ತು ತಿಂತೀವಿ. ಎಲೆ ಒಳಕ್ಕೆ ಮೂತಿ ತೋರಿಸ್ಬೇಡ. ಮಿಕ್ಕಿದ್ದು ಚೂರು ಪಾರು ಹಾಕ್ತೀವಿ, ಆಗುದು ನುಂಗಿ ಸುಮ್ಮನಾಗು. ಹೇಳ ಅವಳಿಗೆ, ಕೆಟ್ಟ ಸಾವಾಸ ನಂದು. ಆಸೆ ಇರುತ್ತೆ, ಇಷ್ಟ. ಹಣ ಬೇಡ, ಮದುವೆ ಬೇಡ, ಮಗುನ ಉಳಿಸ್ಕೋತೀನಿ. ಆಸ್ತಿನಲ್ಲಿ ಪಾಲು. ಏನು ಶಕುಂತಲೆ, ಭರತ ಚಕ್ರವರ್ತಿನ ಹೆತ್ಬಿಡ್ತೀಯ? ಕಾದು ಪಟ್ಟು ಕೂರಿಸಿ ಭರತ ವರ್ಷ ಶುರು ಮಾಡ್ತೀವಿ. ರೀಸನಬಲ್ ಆಗಿ ಹೆಚ್ಚು ಕಮ್ಮಿ ಕೊಡಿಸ್ತೀನಿ. ಹೇಳು. ಹೇಳೆ ಸುಂದ್ರಿ, ಹೇಳು. ಹಣ ಬೇಡ, ಮತ್ತೆ ಆಸ್ತಿಲೇನು ಪಾಲ್ ಕೇಳ್ತಿಲ್ಲ ನಾನು. ಆದ್ರೆ ಮಗುನ ಉಳಿಸ್ಕೋತೀಯ. ಅರ್ಧ ಹೊಟ್ಟೆ ತಿಂದು 6 ಅಡಿ 3 ಅಡಿಲಿ ಬದುಕಿ ಅವಶ್ಯಕತೆಗೆ ಅಂತ ಈ ಸ್ಥಿತಿ ತಲುಪಿರೋ ನಿನಗೆ ಇಷ್ಟು ತಲೆ ಓಡಬೇಕಾದ್ರೆ ನಮಗೆ ಇದರ 10ರಷ್ಟು ಬದುಕಿದವ್ರು ನಾವು. ನಮಗಿನ್ನೆಷ್ಟು ಓಡಬೇಡ. ಏನು, ಮಗು ಉಳಿದ್ರೆ ಆಸ್ತಿನಲ್ಲಿ ಹಕ್ಕು ಬರುತ್ತೆ, ಆಡಿಸ್ಬಹುದು. ಅದಾ ವಿಶ್ವಾಸನಿಗೆ 18 ಆಗಿಲ್ಲ ಅಂತೀವಿ, ಆಗಿದೆ ಆಗಿಲ್ಲ ಅಂತೀವಿ, ದಾಖಲೆಗಳನ್ನು ಸಿದ್ಧ ಮಾಡ್ತೀವಿ. 18 ಆಗದೆ ಮದುವೆ ಪ್ರಶ್ನೆನೇ ಇಲ್ವಲ್ಲ. ಅಲ್ಲಿಗೇನು ಮದುವೆ ಗೋತ. ನೀನು ಅವನ ಹೆಂಡತಿ ಅಲ್ಲ, ಅಲ್ಲಿಗೆ ಅವನ ಆಸ್ತಿನಲ್ಲಿ ನಿನಗೆ ಪಾಲಿಲ್ಲ. ಇನ್ನು ಮಗು ಉಳಿದು ಅದು ಬೆಳೆದು ಅದಕ್ಕೆ 18 ಆಗಬೇಕು ಆಸ್ತಿನಲ್ಲಿ ಪಾಲು ಕೇಳೋದಕ್ಕೆ. ಅದುವರೆಗೂ ಬಿಡ್ತೀವ? ಮಗು ಆಗ್ತಿದ್ದ ಹಾಗೆ ಮಗು ನಮ್ಮದು. ಅದರ ಯೋಗ್ಯತೆಗೆ ತಕ್ಕನಾದ ವಾತಾವರಣದಲ್ಲಿ ಬೆಳೀಲಿ. ಮಗುನ್ ತಗೋತೀವಿ, ಹೋಗ್ತೀವಿ. ಇಷ್ಟ ಇದ್ರೆ ಉಳಿಸ್ಕೋತೀವಿ, ಇಲ್ದಿದ್ರೆ ಇಷ್ಟ್ರ ಮೇಲೂ ಮಗು ಉಳಿದು ಅದು ಬೆಳೆದು ವಯಸ್ಸಿಗೂ ಬಂತಪ್ಪ, ಅಲ್ಲಿವರೆಗೂ ಈ ಆಸ್ತಿ ಕಳಿದೆ ನಾವು ಉಳಿಸ್ಬೇಕಲ್ಲ. ಅಷ್ಟ್ರ ಮೇಲೆ ಉಳಿದ್ರು ಅದರಲ್ಲಿ ವಿಶ್ವಾಸನಿಗೆ ಹಕ್ಕಿರ್ಬೇಕಲ್ಲ. ಬಳದು ಬಾಚಿರ್ತೀವಿ. ಕೇಳಿದೆ, ಕಾನೂನು ಹೆಂಗದೆ? ಅಷ್ಟೋ ಇಷ್ಟು ಕೊಡಿಸ್ತಾರೆ, ಮುಗಿಸ್ಕೋ. 15-20 ಮಾತಾಡ್ತೀನಿ, 10% ನಂದು, ಮುಗಿಸ್ಕೋ. ಹೇಳವಳಿಗೆ, ಕೆಟ್ಟ ಸಹವಾಸ ನಂದು.